ಹಲೋ. ಯಾವುದೋ ಮಿನಿಸ್ಟರ್ ಕೂಡ ಬಂದ್ಬಿಟ್ಟಿದ್ರು, ಇನ್ನೂ ಹೋಲ್ಡ್ ಮಾಡಿಬಿಟ್ಟು ನನ್ನ ದರ್ಶನನ. ಕಾಲೆಲ್ಲ ನೋವು ಬಂದ್ಬಿಡ್ತು. ಅಳ್ಬೇಡ ಅಳ್ಬೇಡ ಅಳ್ಬೇಡ. ಸೂರು ಮಲ್ಲಿಗೆ ಮೈಯೆಲ್ಲ ಹೋಲಿಗೆ ಅಂತ ಮಲ್ಲಿಗೆ ಮಾಡ್ಕೊಂಡು ಡ್ಯಾನ್ಸ್ ಆಡ್ತಿದ್ದೆ. ದರ್ಶನ ಮುಗಿಸ್ಕೊಂಡು ಬಂದಿದ್ದೆ 12:30 ಆಗೋಯಿತು. ತುಂಬ ಹೊಟ್ಟೆ ಹಸಿತಿತ್ತು. ಅದಕ್ಕೆ ಮನೆಯಲ್ಲೇ ಅಪ್ಪ ಟೊಮೆಟೊ ಬಾತ್ ಮಾಡಿದರು ಮತ್ತು ಕೇಸರಿ ಬಾತ್ ಮಾಡಿದರು. ಎರಡು ಚೆನ್ನಾಗಿತ್ತು. ಕೇಸರಿ ಬಾತ್ ಅಂತೂ ಸಕ್ಕತ್ತಾಗಿತ್ತು. ಹೋಟೆಲ್ಗಿಂತ ಅಪ್ಪ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಮಾಡಿದರು. ಮಳೆ ಕೂಡ ಬರ್ತಿತ್ತು, ಬಿಸಿಲಿರಲಿಲ್ಲ. ಅದಕ್ಕೆ ತುಂಬ ಎಂಜಾಯ್ ಮಾಡಿದೆ ನಾನು. ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂತ ಯಾವುದೋ ಶೋರೂಮ್ಗೆ ಹೋಗಿದ್ವಿ. ಅಲ್ಲೇ ಶೋರೂಮಲ್ಲೇ ಮೈಸೂರು ಸ್ಯಾಂಡಲ್ದು ಪೌಡರ್ ಕೂಡ ಇತ್ತು ಮತ್ತು ಪರ್ಫ್ಯೂಮ್ ಇತ್ತು. ಎಲ್ಲ ಥರ ವೆರೈಟೀಸ್ ಎಲ್ಲ ಇತ್ತು. ನಾವು ಪೌಡರು ಪರ್ಫ್ಯೂಮು ಎಲ್ಲ ತೊಗೊಂಡ್ವಿ. ಮತ್ತು ಅಲ್ಲಿ ಪಕ್ಕದಲ್ಲಿ ಸ್ವೀಟ್ ಶಾಪ್ ಕೂಡ ಇತ್ತು. ಸ್ವೀಟ್ ಶಾಪಿಗೆ ಬಂದ್ವಿ. ತುಂಬ ವೆರೈಟೀಸ್ ಇರುವ ಮೈಸೂರು ಪಾಕ್ ಇತ್ತು. ಟೇಸ್ಟ್ಗೆ ಅಂತ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಜಾಗ್ರಿ ಮೈಸೂರು ಪಾಕ್ ಎಲ್ಲ ಇತ್ತು. ಬಟ್ ನಾವು ತೊಗೊಂಡಿದ್ದು ಬರೀ ಒನ್ ವೆರೈಟಿ ಮೈಸೂರು ಪಾಕ್ ಅಷ್ಟೇ. ಅಷ್ಟೊಂದು ನೋಡೋದಕ್ಕೂ ಟೈಮ್ ಕೂಡ ಇರಲಿಲ್ಲ. ಇನ್ನು ಬೇರೆ ಪ್ಲೇಸಸ್ ಕೂಡ ಕವರ್ ಮಾಡೋದ್ರಿಂದ ಅದಕ್ಕೆ ನಮ್ಗೆ ಅಷ್ಟೊಂದು ಟೈಮ್ ಕೂಡ ಇರಲಿಲ್ಲ. ಬರೀ ಸ್ವೀಟ್ಸ್ ಎಲ್ಲ, ಇನ್ನೂ ಚಾಕ್ಲೇಟ್ಸು ತುಂಬ ಚೆನ್ನಾಗಿತ್ತು ಅಂಗಡಿಯದು. ಬಟ್ ನಮ್ಗೆ ನೋಡೋದಕ್ಕೆ ಟೈಮೇ ಇರಲಿಲ್ಲ. ಅಲ್ಲಿ ಚಾಕ್ಲೇಟ್ಸ್ ತೊಗೊಳ್ಳೋ ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ, ಟೈಮ್ ಇರಲಿಲ್ಲ. ನೋಡಿ, ಹೀಗೆ ಸೀರೆ ಎಲ್ಲ ತಯಾರು ಮಾಡೋದು. ಮಗ್ಗದಿಂದ ತಯಾರು ಮಾಡ್ತಾರೆ. ಎಲ್ಲ ನೋಡಿದ್ವಿ ಒಳಗಡೆ ಹೋಗಿ. ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ. ಒಂಥರ ಡಿಫ್ರೆಂಟ್ ಆಗಿತ್ತು ಎಕ್ಸ್ಪೀರಿಯೆನ್ಸು. ತುಂಬ ಚೆನ್ನಾಗಿತ್ತು. ಸೀರೆ ಎಲ್ಲ ಹೇಗೆ ತಯಾರು ಮಾಡೋದು ಅಂತ ನೋಡಿದ್ವಿ. ಡಿಫ್ರೆಂಟ್ ಥ್ರೆಡ್ಸಿಂದ, ಡಿಫ್ರೆಂಟ್ ಕಲರ್ಸಿಂದ, ಡಿಫ್ರೆಂಟ್ ಡಿಸೈನ್ನ ತುಂಬ ಚೆನ್ನಾಗಿ ತಯಾರು ಮಾಡ್ತಾರೆ. ನೋಡಿ, ಇಲ್ಲಿ ಯಾವುದೋ ಸ್ಟ್ಯಾಚು ಕಾಣಿಸ್ತಿದೆ. ಕೃಷ್ಣರಾಜೇಂದ್ರ ಅವರ ಸ್ಟ್ಯಾಚು ಅನಿಸುತ್ತೆ. ಕ್ಲಿಯರಾಗಿ ಗೊತ್ತಾಗಲಿಲ್ಲ, ಅವ್ರದ್ದೇ ಇರ್ಬೋದು. ಮೈಸೂರು ಪ್ಯಾಲೇಸ್ಗಿಂತ ಮುಂಚೆ ಲಲಿತಾ ಮಹಲ್ಗೆ ಹೋದ್ವಿ. ಇಲ್ಲಿ ಹಲವಾರು ಫಿಲಮ್ ಶೂಟಿಂಗ್ ಆಗಿದೆ. KGF ಚಾಪ್ಟರ್ 2 ಇಲ್ಲೇ ತೆಗೆದಿರೋದು. ಮತ್ತು ಇನ್ನು ಗೊತ್ತಿಲ್ಲದಿರೋ ಫಿಲಮ್ ತಮಿಳ್ದು ಎಲ್ಲ ಇಲ್ಲೇ ಶೂಟ್ ಆಗಿರೋದು. ಇದರ ಇಂಟೀರಿಯರ್ಸು ಎಲ್ಲ ಚೆನ್ನಾಗಿತ್ತು. ಬರೀ ಕೆಳಗಡೆ ಫ್ಲೋರ್ ಮಾತ್ರ ಬಿಟ್ಟರು, ಮೇಲ್ಗಡೆ ಬಿಡಲಿಲ್ಲ. ನಾನು ರೀಲ್ಸ್ ಮಾಡೋ ಫೋಟೋ ತೆಕ್ಕೊಳ್ಳೋ ಬ್ಯುಸಿ ಇಳಿದ್ದೆ, ಅಷ್ಟು ನೋಡ್ಸೋಕ್ಕಾಗಲಿಲ್ಲ. ಮತ್ತು ಮೈಸೂರು ಸಿಲ್ಕ್ ಸ್ಯಾರಿ ಪರ್ಚೇಸ್ ಮಾಡಬೇಕಂತ ಒಂದು ಶೋರೂಮ್ಗೆ ಬಂದ್ವಿ. ಅವ್ರು ಯಾರೆಲ್ಲ ಸೀರೆ ಎಲ್ಲ ಪರ್ಚೇಸ್ ಮಾಡ್ತಿದ್ರು. ನಾನು ಸುಮ್ಮನೆ ಒಂದು ಹಾಕೊಂಡು ನೋಡ್ತಿದ್ದೆ ಅಷ್ಟೇ. ಮೈಸೂರು ಪ್ಯಾಲೇಸ್ಗೆ ಬಂದ್ವಿ. ಜನ ಇತ್ತು ಆ್ಯಸ್ ಯೂಶ್ವಲ್. ಪ್ಯಾಲೇಸಲ್ಲಿ ನೋಡೋದಕ್ಕೆ ಅಡಲ್ಟ್ಸ್ ಅಬೌವ್ 18ಗೆ 100 ರೂಪೀಸ್ ಚಾರ್ಜ್ ಮಾಡಿದ್ರು. ಮತ್ತು ಬಿಲೋ 18ಗೆ 50 ರೂಪೀಸ್ ಚಾರ್ಜ್ ಮಾಡಿದ್ರು. ನನಗೆ 50 ರೂಪೀಸ್ ಬಿತ್ತು. ನೋಡಿ, ನೀವೇ ನೋಡ್ತಿರ್ಬೋದು ಎಷ್ಟು ರಶ್ ಇದೆ. ಬಟ್ ಸೆಕ್ಯೂರಿಟಿ ಎಲ್ಲ ನಿಂತ್ಕೊಳ್ಳೋಕೆ ಬಿಡ್ತಿರ್ಲಿಲ್ಲ ಅಷ್ಟೊಂದು. ಮೂವ್ ಮಾಡಿ ಅಂತ ಹೇಳ್ತಿದ್ರು. ಸೊ ಬೇಗ ಎಲ್ಲ ಮೂವ್ ಆಗ್ತಿತ್ತು. ಇಲ್ಲಿ ಹಳೆ ಕಾಲದ್ದು ಬಳಸ್ತಿರೋ ಐಟಮ್ಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಎಲ್ಲ ಥರದ ಐಟಮ್ಸು ಎಲ್ಲ ಸ್ಟೋರ್ ಮಾಡಿದ್ದಾರೆ. ನೋಡಿ, ಇದು ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ರಥ ಮತ್ತು ಇಲ್ಲಿ ಎಲ್ಲ ಯುದ್ಧ ಎಲ್ಲ ಮಾಡ್ತಿರುವಾಗ ಕತ್ತಿ ಬಳಸ್ತಿರೋದು ಎಲ್ಲ ಸ್ಟೋರ್ ಮಾಡಿಟ್ಟಿದ್ದಾರೆ. ಮತ್ತು ಅಲ್ಲಿ ಆನೆ ಕಾಣಿಸ್ತಿದೆಯಲ್ಲ, ಅದು ಚೆನ್ನಾಗಿತ್ತು. ಆನೆ ಹತ್ರದಿಂದ ನೋಡಿದ್ವಿ. ಅದು ಆ್ಯಕ್ಚುಲಿ ಅದು ರಿಯಲ್ ಆನೆ ತಲೆ ಅಂತ ಇಟ್ಟಿರೋದು. ನೋಡಿ, ಇದ್ರ ಟ್ರಂಕ್ ಎಷ್ಟು ಶಾರ್ಪ್ ಆಗಿದೆ. ರಿಯಲ್ ಆನೆ ತಲೆ ಅಂತ ಅದು. ಚೆನ್ನಾಗಿತ್ತು ನೋಡೋದಕ್ಕೆ ಅದನ್ನು. ಮತ್ತು ಅರಮನೆ ಅಂತೂ ನಾನು ಈಗಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಂಡ್ ಮೋರೋವರ್ ಇಲ್ಲಿ ಮಯೂರ ಫಿಲಮ್ ಇಲ್ಲೇ ಅಂತ ಶೂಟ್ ಆಗಿರೋದು. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಆಗಿನ ಕಾಲದಲ್ಲೇ ರಾಜರಿಂದ ಅವರು ಅನುಮತಿ ಪಡ್ಕೊಂಡಿದ್ರಂತೆ ಫಿಲಮ್ ಎಲ್ಲ ಶೂಟ್ ಮಾಡೋದಕ್ಕೆ. ಅವರಾದಮೇಲೆ ಇನ್ಯಾರೂ ಸಿಗಲಿಲ್ವಂತೆ ಅದು ಶೂಟ್ ಮಾಡೋದಕ್ಕೆ. ಎಲ್ಲ ಪೇಂಟಿಂಗ್ಸ್, ಇದು ಆಯುಧ ಪೂಜೆ ಪೇಂಟಿಂಗ್, ದುರ್ಗಾ ಮಾತೆ ಇರೋದು. ಮತ್ತು ಇದು ಅಂಬಾರಿ, ಎಲ್ಲ ಹ್ಯಾಂಡ್ ಪೇಂಟಿಂಗ್ಸೇ ಅದೂ. ನೋಡಿ, ಇದೇ ಹಿಂದಿನ ಕಾಲದಲ್ಲಿ ರಾಜರೇ ಬಳಸ್ತಿದ್ದು ಆಸನ ಮತ್ತು ಮಿರರ್ಗಳು. ಇದೆಲ್ಲ ಆನೆ ಇರ್ತಲ್ಲ, ಆನೆ ಇದೇನದು ಟ್ರಂಕ್,
ಟ್ರಂಕ್ ಎಲ್ಲ ಸ್ಟೋರ್ ಮಾಡಿದ್ದಾರೆ ನೋಡಿ, ಅದೆಲ್ಲ ನಿಜವಾದ ಆನೆ ಟ್ರಂಕ್ ಅದು, ಅದಕ್ಕೆಲ್ಲ ಸ್ಟೋರ್ ಮಾಡಿದ್ದಾರೆ. ರಥ ಎಲ್ಲ ಇದೆಲ್ಲ ಆ್ಯಕ್ಚುಲಿ ನೋಡಿದ್ರೆ ನಮ್ಮ ಹಳೆ ಕಾಲದ ಹಿಂದಿನ ಕಾಲಕ್ಕೆ ಹೋದಂಗೆ ಅನಿಸುತ್ತೆ, ನಮ್ಮ ಹಿಸ್ಟ್ರಿಗೆ ಹೋದಾಗೆ ಅನಿಸುತ್ತೆ ನೋಡಿ. ಇದೆಲ್ಲ ಗನ್ಸ್, ಅದು ಶತ್ರುಗಳು ಬಂದಾಗೆಲ್ಲ ಶೂಟ್ ಮಾಡೋದಕ್ಕೆ ಗನ್ಸ್ ಇಟ್ಟಿದ್ದದು. ಮತ್ತು ಇವರು ಕೃಷ್ಣರಾಜ ಒಡೆಯರು ಅವ್ರ ಸ್ಟ್ಯಾಚು ನೀಟಾಗಿ ನೋಡೋಕ್ಕೆ ಬಿಡಲಿಲ್ಲ, ಹೋಗಿ ಅಂತಿದ್ದ ವಾಚ್ಮ್ಯಾನು. ಹಾಂ, ಎಷ್ಟು ಚೆನ್ನಾಗಿದೆ ಅಂದರೆ ಅರಮನೆ, ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಇರುತ್ತೆ ಅಂತ. ನಾನು ಹುದ್ದಾಗಿಂದ ಹೋಗೇ ಇರಲಿಲ್ಲ, ತುಂಬ ಚೆನ್ನಾಗಿತ್ತು ನೋಡಿ. ನೋಡ್ತಿರ್ಬೋದು ಇದೆಲ್ಲ ಆನೆ ಸೆಟ್, ಎಲಿಫೆಂಟ್ ಸೆಟ್, ಇದು ದಸರಾ ಬಂದಾಗೆಲ್ಲ ಬಳಸೋದು. ನೆಕ್ ಬೆಲ್ಸ್, ಫುಟ್ ಬೆಲ್ಸ್ ಎಲ್ಲ ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ. ದಸರಾ ಬಂದಾಗೆಲ್ಲ ಅಂಬಾರಿ ಮೇಲೆ ಎಲ್ಲ ಇಟ್ಕೊಂಡು ಹೋಗೋದಲ್ವ, ಅದೇ ಇದು. ಮತ್ತು ನಮ್ಮ ಕಾರ್ ಪಾರ್ಕಿಂಗ್ ಹತ್ರ ಹೋಗೋಕ್ಕೆ ಆಟೋಯಿಂದ ಹೋಗ್ತಿದ್ವಿ. ತುಂಬ ಜಾಮ್ ಇತ್ತು, ತುಂಬ ರಶ್ ಇತ್ತು. ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ ಕೂಡ ಇರಲಿಲ್ಲ ನೋಡಿ. ಇದು ಕಾಣಿಸ್ತಿದೆಯಲ್ಲ, ಇದು ದೊಡ್ಡ ದೊಡ್ಡ ಮನೆ, ರೆಸಾರ್ಟ್ ಥರ ಎಲ್ಲ. ಅಲ್ಲೇ ಸಿಂಹಾದ್ರಿ ಸಿಂಹ, ವಿಷ್ಣುವರ್ಧನ್ ಅವರ ಫಿಲಮ್ ಎಲ್ಲ ಶೂಟಿಂಗ್ ಮಾಡಿರೋದು. ಇದು ಹೋಟೆಲ್ ಕಾಣಿಸ್ತಿದೆಯಲ್ಲ, ಇಲ್ಲೇ PM ಮೋದಿ ಅಥವಾ ಯಾವ್ದಾರ ದೊಡ್ಡ ಮಿನಿಸ್ಟರ್ ಬಂದರೆ ಇಲ್ಲೇ ಅಂತ ಎಲ್ಲ ಸ್ಟೇ ಮಾಡೋದವರು. ನಾವಿವಾಗ ನಂಜನಗೂಡು ಟೆಂಪಲ್ಗೆ ಬಂದ್ವಿ. ನಾವು ಹೋಗಿದ್ದೆ ಒಂದು 7 o'clock ಆಗಿತ್ತು. ಇದೆಲ್ಲ ಕಲ್ಲಿಂದನೇ ಕೆತ್ತಿರೋದು, ಎಲ್ಲ ಕೈಯಿಂದನೇ ಎಲ್ಲ ಡಿಸೈನ್ ಮಾಡಿರೋದು. ತುಂಬ ಡಿಫ್ರೆಂಟ್ ದೇವ್ರುಗಳಿತ್ತು, ಎಲ್ಲ ಕಲ್ಲಿಂದನೇ ಕೆತ್ತಿರೋದು. ತುಂಬ ಚೆನ್ನಾಗಿತ್ತು ಒಂಥರ ಈ ಟೆಂಪಲ್ಗೆ ಹೋಗಿರೋದು. ಒಂದೊಂದು ಕಲ್ಲು ಮೇಲೂ ಒಂದೊಂದು ಚಿತ್ರ ಬಿಡಿಸಿದ್ದಾರೆ ನೋಡಿ. ಎಷ್ಟು ವಿವಿಧವಾದ ದೇವರುಗಳನ್ನು ಕೈಯಿಂದನೇ ಎಷ್ಟು ಕೆತ್ತಿದ್ದಾರೆ. ಆಲ್ರೆಡಿ 8:30 ಆಗೋಗ್ಬಿಟ್ಟಿತ್ತು, ತುಂಬ ಲೇಟ್ ಆಗೋಯಿತು. ಅದಕ್ಕೆ ಒಂದು 2 ಪ್ಲೇಸ್ ಮಿಸ್ ಆಯಿತು. ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ನಾನು ಖಂಡಿತ ಪೋಸ್ಟ್ ಮಾಡ್ತೀನಿ ಅದನ್ನು. ಹೊಟ್ಟೆ ತುಂಬ ಹಸಿತಿತ್ತು ಅಂತ ಹೋಟೆಲ್ಗೆ ಹೋಗಿ ಗೋಬಿ ಮಂಚೂರಿ ಮತ್ತು ಮಶ್ರೂಮ್ ಪೆಪ್ಪರ್ ಡ್ರೈ ಆರ್ಡರ್ ಮಾಡಿದ್ವಿ ಸ್ಟಾರ್ಟರ್ ಆಗಿ. ಮತ್ತು ಕಾಜು ಮಸಾಲ ರೋಟಿ ಆರ್ಡರ್ ಮಾಡಿದ್ವಿ, ತುಂಬ ಸಕ್ಕತ್ತಾಗಿತ್ತು. ಅದಕ್ಕೆ ಇನ್ನೊಂದು ಪನ್ನೀರ್ 65 ಆರ್ಡರ್ ಮಾಡಿದ್ವಿ ಸ್ಟಾರ್ಟರ್ ಆಗಿ. ಮತ್ತು ಮಶ್ರೂಮ್ ಬಿರಿಯಾನಿ ಕೂಡ ಆರ್ಡರ್ ಮಾಡಿದ್ವಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಮತ್ತು ಪನ್ನೀರ್ ಫ್ರೈಡ್ ರೈಸ್ ಓಕೆ ಬಟ್ ಪರವಾಗಿರಲಿಲ್ಲ, ಚೆನ್ನಾಗಿತ್ತು. ಸೊ ಇದು ನನ್ನ ಮೈಸೂರು ಬ್ಲಾಗ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್.